निर्घृणपणे हत्या झालेल्या ऐश्वर्या आणि प्रशांत हे जत्रेत ओळख झाल्यानंतर मित्र झाले होते आणि नंतर प्रेमसंबंधात त्याचे रूपांतर झाले, अशी माहिती पोलीस आयुक्त याडा मार्टिन मारब्यान यांनी दिली। बुधवारी बेळगावमध्ये पत्रकारांशी बोलताना त्यांनी सांगितले की नाथपै परिसरात या प्रेमी युगुलाचा मृत्यू झाला असून या प्रकरणी गुन्हा दाखल करण्यात आलाय। मृतदेहाची उत्तरीय तपासणी केल्यानंतर या घटनेचा खरा उलगडा होईल असेही त्यांनी स्पष्ट केलंय। ನಿನ್ನೆ ನಾವಗಲಿದಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ಆಗಿದೆ ಮತ್ತೆ ಈ ಸಂಬಂಧಪಟ್ಟ ನಾವು ಶಾಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಕ್ರೈಮ್ ನಂಬರ್ 29/2025 ಅಂಡರ್ ಸೆಕ್ಷನ್ 103 ಆಫ್ BNS। ಇದರಲ್ಲಿ ಇಬ್ಬರು ವಿಕ್ಟಿಮ್ಸ್ ಹೆಸರು ಅಂದರೆ ಐಶ್ವರ್ಯ ಮಹೇಶ್ ಲೋಹಾರ್ 18 years, ಅವರು ನವಿಗಲ್ಲಿದಲ್ಲಿ ಅವರ ಮನೆ ಇದೆ। ಇದರಲ್ಲಿ ಅಕ್ಯೂಸ್ ಬಂದು ಪ್ರಶಾಂತ್ ಯಲ್ಲಪ್ಪ ಕೊನೆಕರ್ ಅಂತ, ಅವರು 29 years old, ಅವರು ಯಲ್ಲೂರಲ್ಲಿ ಅವರ ವಾಸ ಇದೆ। ಸೊ ನಮ್ಮ ಮಾಹಿತಿ ಪ್ರಕಾರ ನಿನ್ನೆ ಏನಾಗಿದೆ, ಇಬ್ರು ಒಂದು ಜಾಗಕ್ಕೆ ಬಂದಿದ್ರೆ, ಹುಡುಗಿನ ಚಿಕ್ಕಮ್ಮ ಮನೆಗೆ ಇಬ್ರು ಬಂದಿದ್ರೆ, ಒಳಗಡೆ ಇದ್ದಾಗ ಮೊದಲು ಈ ಪಾಯ್ಸನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದು ಆಗಿಲ್ಲ ಅಂತೆ। ಮತ್ತೆ ಆಮೇಲೆ ಅವರು ಪ್ರಶಾಂತ್ ಯಲ್ಲಪ್ಪ ಅವರು ಚಾಕು ತಗೊಂಡು ಆ ಹುಡುಗಿಗೆ ಅವರು ಸ್ಟ್ಯಾಪ್ ಮಾಡಿದ್ದಾರೆ। ಸೊ ಹುಡುಗಿ ಮೇಲೆ 2-3 ಸ್ಟ್ಯಾಪಿಂಗ್ ವೂನ್ಸ್ ಇದ್ದಾವೆ। ಆ ಹುಡುಗಿ ಸ್ಟ್ಯಾಪ್ ಮಾಡಿಕೊಂಡು ಮತ್ತೆ ಅವರು ಕೂಡ ಸ್ವಂತ ಅವ್ರಿಗೆ ಅವರು ಸುಸೈಡ್ ಮಾಡಿದ್ದಾರೆ। ಅವರ ಬಾಡಿ ಮೇಲೆ ಕೂಡ 2-3 ಇಂಜರೀಸ್ ಇದ್ದಾವೆ। ಹಾಗಾಗಿ ನಾವು ಶಾಪುರ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಮರ್ಡರ್ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ। ಪರಿಚಯ ಆಕ್ಚುಲಿ 1.5 ವರ್ಷ ಹಿಂದೆ ಈ ಮಂಜಾಯ್ ಜಾತ್ರೆಯಲ್ಲಿ ಇಬ್ರು ಮೀಟ್ ಆಗಿದ್ದಾರೆ। ಆವಾಗ ಸ್ವಲ್ಪ ಈ ತರ ಪರಿಚಯ ಆಗಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ। ಹೌದು, ಅಂದ್ರೆ ಆ ಜಾತ್ರೆದಲ್ಲಿ ಅಂದ್ರೆ ಜಾತ್ರೆ ಹೋಗುವಾಗ ಮಾಮೂಲಿ ಆಗಿ ಬಹಳ ಜನ ಇರ್ತಾರಲ್ಲ, ಆವಾಗ ಈ ತರ ಫ್ರೆಂಡ್ಶಿಪ್ ಶುರು ಆಗಿದೆ। ಹುಡುಗ ಮೊದಲು ಅವರು ಕೇಳಿದ್ರೆ ಅಂದ್ರೆ ಇಬ್ರು ಮದುವೆ ಮಾಡಲಿಕ್ಕೆ ರೆಡಿ ಇದ್ರೆ, ಮತ್ತೆ ಈ ಮದುವೆ ಬಗ್ಗೆ ಕೂಡ ಸ್ವಲ್ಪ ಡಿಸ್ಕಷನ್ ಆಗಿದೆ ತಾಯಿ ಜೊತೆಗೆ, ಮತ್ತೆ ರೀಸೆಂಟ್ ಆಗಿ ಕೂಡ ಹಾಗೆ ಡಿಸ್ಕಷನ್ ಆಗಿದೆ। ಮತ್ತೆ ಈ ಹುಡುಗಿನ ತಾಯಿಯ ಹುಡುಗಗೆ ಅವರು ಏನ್ ಹೇಳಿದ್ರೆ, ನೀವು ನಿಮ್ಮ ತಂದೆ ಜೊತೆಗೆ ನೀವು ಬನ್ನಿ ಡಿಸ್ಕಸ್ ಮಾಡೋಣ ಅಂತ, ವಿ ವಿಲ್ ಸಿ ಅಂತ ಅವರು ಹೇಳಿದ್ದಾರೆ। ಸರಿ, ಅವರು ಹುಡುಗನ ಕಡೆದವರು ಕೂಡ ಕೇಸ್ ತಗೊಳ್ಳಿ ಇಲ್ಲ, ಈಗ ಬೆಳಿಗ್ಗೆ ಈ ಹುಡುಗ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಒಂದು ಅರ್ಜಿ ನಮಗೆ ಅವರು ಕೊಟ್ಟಿದ್ದಾರೆ। ಅಂದ್ರೆ ಇದು ನೀವು ಸ್ವಲ್ಪ ಕರೆಕ್ಟ್ ಆಗಿ ಸ್ವಲ್ಪ ವಿಚಾರ ಮಾಡಬೇಕು, ಬಹುಶಃ ಇದು ಮರ್ಡರ್ ಬೇರೆ ಕಡೆಯಿಂದ ಆಗಿರಬಹುದು ಅಂತ ಅವರು ಹಾಗೆ ಹೇಳಿದ್ದಾರೆ, ಡೌಟ್ ಸಂಶಯ ಬಂದಿದೆ। ಸೊ ನಾವು ಕೂಡ ಹೌದು, ನಾವು ಆ ಥರ ಮಾಡ್ತೀವಿ, ಯಾಕಂದ್ರೆ ಇದು ಎಲ್ಲ FSL ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಇದು ಹೇಗೆ ಆಗಿದೆ, ಡೀಟೇಲ್ಸ್ ಎಲ್ಲ ಸಿಗುತ್ತೆ। ಪೋಸ್ಟ್ ಮಾರ್ಟಮ್ ಬಾಡಿ ಯಾರು ಇನ್ಕ್ವೆಸ್ಟ್ ಆಲ್ರೆಡಿ ಆಗಿದೆ, ಪೋಸ್ಟ್ ಮಾರ್ಟಮ್ ಈಗ ನಡೀತಾ ಇದೆ। विनोद कोलकार, KMM मराठी, बेळगाव।